ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಹೊಸ್ದಾಗಿ ನೋಡ್ತಿದ್ದೀರಾ? ಮರುಜೀವ ಪಡ್ಕೊಂಡು ಹೊಸದಾಗಿ ಹುಟ್ಟಿದಾಗಿದೆ. ಅದಕ್ಕೆ ಎಲ್ಲವನ್ನೂ ಹೊಸದಾಗಿ ನೋಡ್ತಾ ಇದ್ದೀನಿ. ಅದಕ್ಕೆ ಅಲ್ವಾ ಸುಮಂಗಲಿ ಪೂಜೆ ಮಾಡಿಸ್ತಾ ಇರೋದು? ಯಾಕೆ ಸಾಹೇಬ್ರಿಗ ನಗು? ಇಪ್ಪತ್ತಾರು ವರ್ಷಗಳ ಹಿಂದೆ ಹೀಗೆ ನಮ್ಮ ಮದುವೆ ಆಗಲಿ ಅಂತ ನಿನ್ನ ಕೈಯಾರ ದೇವ್ರಿಗೋಸ್ಕರ ಹೂ ಕಟ್ಟಿ ಸುಮಂಗಲಿ ಪೂಜೆ ಮಾಡಿದೆಯಲ್ಲ, ಅದು ನೆನಪಿಗೆ ಬಂತು. ಅಖಿಲ, ಆವತ್ತಿನಿಂದ ಇವತ್ತಿನವರೆಗೂ ನಾನು ಆ ದೇವರಲ್ಲಿ ಕೇಳ್ಕೊಂಡಿರೋದು ಒಂದೇ ಒಂದು, ಇನ್ನು ಎಷ್ಟೇ ಜನ್ಮ ಇದ್ರೂ ನೀನು ನನ್ನ ಹೆಂಡತಿ ಆಗಬೇಕು ಅಂತ. ನಾನು ದೇವ್ರ ಹತ್ರ ಅದೇ ಬೇಡ್ಕೋತೀನಿ. ಆದರೆ ಒಂದು ಎಡಿಷನ್, ನಾನು ಮುತ್ತೈದೆಯಾಗಿ ಹೋಗಬೇಕು ಅಂತ. ನೀನು ಯಾವಾಗಲೂ ಒಂದು ಹೆಜ್ಜೆ ಮುಂದೆನೇ ಯೋಚನೆ ಮಾಡ್ತೀಯ. ಎಲ್ಲ ಹೆಂಗಸರು ಅಡುಗೆ ಮನೆಯಲ್ಲಿ ನಿಷ್ಠೆಯಿಂದ, ದೇವ್ರ ಮನೆಯಲ್ಲಿ ಭಕ್ತಿಯಿಂದ, ಬೆಡ್ರೂಮ್ನಲ್ಲಿ ಪ್ರೀತಿಯಿಂದ ಅವ್ರ ಜವಾಬ್ದಾರಿ ನಿಭಾಯಿಸ್ತಾರೆ. ಆದರೆ ನೀನು ಅದನ್ನೆಲ್ಲ ಮೀರಿ ಅರಸನ ಕೋಟೆ ಪರಂಪರೆಯನ್ನು ಎತ್ತಿ ಹಿಡ್ತಿದೀಯ. ಇದು ನಿಜಕ್ಕೂ ನನಗೆ ತುಂಬ ಹೆಮ್ಮೆ ತರುವಂಥ ವಿಚಾರ. ಇದಕ್ಕೆಲ್ಲ ನಾನೊಬ್ಳೆ ಕಾರಣ ಅಲ್ಲ, ಎಲ್ಲ ನಿಮ್ಮ ನೆರಳಲ್ಲೇ ಮಾಡಿರೋದು. ಎಲ್ಲ ಗಂಡಂದ್ರು ನಿಮ್ಮ ಥರ ಸಪೋರ್ಟಿವ್ ಆಗಿರಲ್ಲ ರಘು. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಎಲ್ಲ ಗಂಡಸ್ರಿಗೂ ನೀವು ರೋಲ್ ಮಾಡೆಲ್. ನೋ, ನೀನು ನನ್ನ ಜೀವನದಲ್ಲಿ ಬಂದಮೇಲೆ ನಾನು ಅನ್ನೋದು ಇಲ್ಲವೇ ಇಲ್ಲ, ನಾವು ಅನ್ನೋದು ಮಾತ್ರ ಇರೋದು. ಸೊ ಎಲ್ಲ ಕಪಲ್ಸ್ಗೂ ನಾವಿಬ್ರು ರೋಲ್ ಮಾಡೆಲ್ಸ್. ನೀನು ಹೀಗೆ ಪೂಜೆ ಪುನಸ್ಕಾರ ಅಂತ ಮಾಡ್ತಿರ್ತೀಯಲ್ಲ, ಅದ್ರ ಫಲನೋ ಏನೋ ಆ ಭಗವಂತ ನಮಗೆ ಇಂಥ ಒಳ್ಳೆ ಬದುಕು ಕೊಟ್ಟಿದ್ದಾನೆ. ಒಂದು ನಿಮಿಷ. ಅಖಿಲ, ನೀನು ತಗೊಳ್ಳೋ ಎಲ್ಲ ನಿರ್ಧಾರನೂ ಸರಿಯಾಗೇ ಇರುತ್ತೆ. ಆ ಪಾರು ವಿಚಾರದಲ್ಲೂ ಅಷ್ಟೇ. ನಮ್ಮ ಮನೇಲಿ ಆ ಹುಡುಗಿ ಕೆಲಸ ಕೊಟ್ಟು ಅವಳಿಗೆ ಹೊಸ ಬದುಕು ಕಟ್ಕೊಟ್ಟಿದ್ಯಾ. ನನಗೆ ತುಂಬ ಖುಷಿ ಆಯಿತು. ನಾನು ಮಾಡೋ ಎಲ್ಲ ಕೆಲಸನೂ ನಿಮಗೆ ಖುಷಿ ಕೊಡುತ್ತಲ್ಲ, ನನಗದೇ ಖುಷಿ. ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಮಾತು ನಡೆಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮಾ. ಹೇ ಬ್ರೋ, ಏನ್ ಬ್ರೋ ಇವತ್ತು ಮನೇಲೆಲ್ಲ ಘಮ ಘಮ ವಾಸನೆ ಬರ್ತಾ ಇದೆ. DJ ದೇವ್ರ ಸಾಂಗ್ಸ್ ಬೇರೆ ಹಾಕಿದ್ದಾರೆ. ಏನಾದ್ರು ಫಂಕ್ಷನ್? ಎನಿಥಿಂಗ್ ಸ್ಪೆಷಲ್ ಇವೆಂಟ್? ಅಮ್ಮ ವಿಶೇಷವಾಗಿ ಹೇಳಿ ಸುಮಂಗಲಿ ಪೂಜೆ ಮಾಡಿಸೋದು ಮರ್ತ್ಬಿಟ್ಯಾ? ಓ ಹೌದಲ್ವಾ ಬ್ರೋ, ಇವತ್ತು ನನ್ನನ್ನೇನಾದ್ರೂ ಪೂಜೆ ಕೂತ್ಕೊ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ. ಸಡನ್ ಆಗಿ ಕರೆದ್ರೆ ಟಕ್ಕಂತ ಭಕ್ತಿ ಬರಲ್ಲ, ಆಮೇಲೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಪ್ರೀತು, ಮದುವೆಗಿಂತ ಮುಂಚೆ ಹಿರಿಯರ ಆಶೀರ್ವಾದ ತೊಗೊಬೇಕು. ಹೆಣ್ಮಕ್ಳು ಪೂಜೆ ಮೋಸ್ಟ್ಲಿ ದಿಶಾನ್ ಕೂರಿಸ್ಬೋದು. ಓ ದಿಶಾನಾ? ಯಾಕೆ, ಏನಾಯಿತು? ಏನಿಲ್ಲ ಬ್ರೋ, ಇವತ್ತು ಹೆಂಗಾದ್ರೂ ಮಾಡಿ ದಿಶಾ ಜೊತೆ ಫ್ರೆಂಡ್ಶಿಪ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಮಾಡ್ಕೋ, ಯಾರು ಬೇಡ ಅಂದರು? ಏನ್ ಬ್ರೋ ಹಿಂಗೆ ಹೇಳ್ತಿದ್ಯಾ? ಫ್ರೆಂಡ್ಶಿಪ್ ಅಂದ್ರೆ ಸುಮ್ಮನೆನಾ? ಏನಾದ್ರೂ ಗಿಫ್ಟ್ ಕೊಡ್ಬೇಕಲ್ವಾ? ಏನ್ ಮಾಡೋದು? ಹಾ, ನಾನು ಹಿಂಗೆ ಹೇಳಿದ್ದೀನಿ ಅಂತ ಹೇಳಿ ಹಿಂಗೆ ಹೋಗಿ ಹಿಂಗೆ ಬಂದ್ಬಿಡ್ತೀನಿ. ಗುಡ್ ಟ್ರೈ, ಬಟ್ ಇವತ್ತು ವರ್ಕೌಟ್ ಆಗಲ್ಲ. ನೀನು ಹೊರಗಡೆ ಹೋಗೋದು, ಆಮೇಲೆ ಕಾಣೆ ಆಗೋದು,
ಆಮೇಲೆ ನಿನ್ನೆ ನೋಡ್ಕೊಕ್ ನಾನು ಬರೋದು. ಇದೆಲ್ಲ ಆಗಲ್ಲ. ಇವತ್ತು ನಿನ್ನ ಮನೆಯಲ್ಲೇ ಇರಬೇಕು. ನಂಗೆ ಗೊತ್ತು ಬ್ರೋ, ನೀನು ನನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತ. ನೋಡ್ತಾ ಇರು, ಒಂದು ದಿನ. Oh my God, 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 oh my God. ಏನಾಯ್ತು? ಎಂತ ಭ್ರಾತೃಶ್ರೀ ಬ್ರದರ್ ನೀನು. ತಮ್ಮ ಗೆಳಕಿಂತ ಮುಂಚೆ ನಾನು ತಂದಿಟ್ಕೊಂಡಿದ್ದಕ್ಕೆ ನೀರಾಕಿ ಪೋಷಿಸ್ತಾ ಇದೆಯಾ. ದಿಸ್ ಹಾರ್ಟ್ ಟಚಿಂಗ್ ಲೈಫ್ ಆಫ್ ದಿ ಮೂಮೆಂಟ್. ಸ್ಮೆಲ್ ರೋಸ್ ಥರ ನೋಡೋಕೆ ರೆಡ್ ಥರ ಇದೆ. ಯಾವ ಹೂ ಇದು? ಅದು ದಾಸವಾಳದು, ಹುಡುಗಿರಿಗೆ ಕೊಡೋದಲ್ಲ. ಹೌದಾ? ಅದು ಅಲ್ಲದೆ ಅದು ತುಂಬ ಭಕ್ತಿಯಿಂದ ಎಮೋಷ್ನಲ್ ಆಗಿ ಕೊಟ್ಟಿರೋದು. ಓ ನೈಸ್. ಎಲ್ಲಿ ಬಿಟ್ಟಿದ್ದು, ಯಾವಾಗ ಕಿತ್ತಿದ್ದು, ಯಾರು ಕೊಟ್ಟಿದ್ದು? ನಮ್ಮ ಸಾರಥಿ ಹನುಮಂತು ಇದ್ದಾರಲ್ಲ, ಅವ್ರ ಮಗಳು ಕೊಟ್ಟಿದ್ದು. ಓ ಹಾಗ ಸಮಾಚಾರ. ಪ್ರೀತು ಏನು ಮಾಡ್ತಾ ಇದೆಯಾ? ನಾವು ಅಷ್ಟೇ ಭಕ್ತಿಯಿಂದ, ಅಷ್ಟೇ ಡಿವೋಷನಲ್ ಆಗಿ ಈ ಹೂನ ದಿಶಾ ಅವ್ರ ಮುಡಿಗೇರಿಸ್ತೀನಿ. ಥ್ಯಾಂಕ್ ಯು ಬ್ರದರ್. ಪ್ರೀತು, ಪ್ರೀತು, ನೀವೇ ನಮ್ಮ ಪಾಲಿಗೆ ದೇವ್ರು, ಅದಕ್ಕೆ ನಿಮಗೆ ಕೊಡೋಣ ಅಂತ ತಂದೆ. ನೀನ್ ಮಾಡಿದ ತಪ್ಪಿಗೆಲ್ಲ ಪ್ರಾಯಶ್ಚಿತ್ತ ಏನು ಗೊತ್ತಾ? ಮದುವೆ. ಎಸ್, ನೀನು ಮದುವೆ ಆಗ್ಬೇಕು. ಮದುವೆ ಮಾಡ್ಕೊಂಡ್ರೇನೆ ನೀನ್ ದಾರಿಗೆ ಬರೋದು. ಆದಿ, ಅಮ್ಮ. ಇದು ನಿನ್ ಜವಾಬ್ದಾರಿ. ಸರಿ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರಂತೆ. ಹಂಗಾಯ್ತು ನಮ್ಮ ಆದಿತ್ಯನ ಕಥೆ. ನೀನು ಇದೇ ರೀತಿ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ರೆ ನಿನ್ನ ಯಾರು ಕ್ಷಮಿಸಲ್ಲ ಪ್ರೀತು. ಅಮ್ಮ ಹೇಳ್ದಾಗೆ ನಿನಗೆ ಮದುವೆ ಮಾಡಿದ್ರೇ ಬುದ್ಧಿ ಬರೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.